ಬಿಗ್ ಬಾಸ್ಗೂ ಬರೋದಕ್ಕೂ ಮುಂಚೆ ಬಿಗ್ ಬಾಸಿನ ಬಗ್ಗೆ ಒಂದು ಕಹಿ ಸತ್ಯವನ್ನು ತಿಳ್ಕೊಂಡಿದ್ದ ಮೈಕಲ್. ಏನಪ್ಪ ಕಹಿ ಸತ್ಯ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಈಗಾಗಲೇ ಬಿಗ್ ಬಾಸ್ ಮನೆಯಲ್ಲಿ ನಾನು ಕನ್ನಡದ ಕನ್ನಡವನ್ನು ಕಲಿತಾ ಇದ್ದೀನಿ, ನಾನು ಕನ್ನಡದ ಮಣ್ಣಿನ ಮಗ ಅಂತ ಒಂದು ಮಗು ಯಾವ ಥರ ತೊದಲು ನುಡಿಯನ್ನು ಹೇಳುತ್ತೋ ಆ ಥರ ತೊದಲ್ಕೊಂಡು ಕನ್ನಡ ಮಾತಾಡ್ತಿದ್ರು. ತುಂಬ ಚೆನ್ನಾಗಿ ಕನ್ನಡಿಗರ ಮನಸ್ಸನ್ನು ಗೆದ್ದಿರುವಂತಹ ಮೈಕಲ್ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಬಂದಿರುವಂತಹ ಅವಿನಾಶ್ ಅವ್ರಿಗೆ ಒಂದು ಕಹಿ ಸತ್ಯವನ್ನು ಹೇಳಿದ್ದಾರೆ. ಅಂದರೆ ಬಿಗ್ ಬಾಸ್ ಬರೋದಕ್ಕೂ ಮುಂಚೆ ಅವರು ಏನು ತಿಳ್ಕೊಂಡಿದ್ರು ಬಿಗ್ ಬಾಸ್ ಬಗ್ಗೆ ಆ್ಯಕ್ಚುಲ್ ಆಗಿ ಅಂತ. ಈಗ ಒಂದು ಕಡೆ ಕೂತ್ಕೊಂಡು ಚರ್ಚೆ ಮಾಡಬೇಕಾದ್ರೆ ಅವಿನಾಶ್ ಅವ್ರಿಗೆ ಹೇಳ್ತಾರೆ ಅಂತ ಮೈಕಲ್ ಅವರು, ಜನ ನನ್ನನ್ನು ಒಪ್ಕೊಳ್ಳೋದಿಲ್ಲ, ಜನಕ್ಕೆ ನಾನು ಕನೆಕ್ಟ್ ಆಗೋದಿಲ್ಲ. ಈ ಒಂದು ಕಹಿ ಸತ್ಯ ನನಗೆ ಬಿಗ್ ಬಾಸ್ ಬರೋದಕ್ಕೂ ಮುಂಚೆನೇ ಗೊತ್ತಿತ್ತು. ಜನಕ್ಕೆ ಯಾರು ತುಂಬ ಇಷ್ಟ ಆಗ್ತಾರೆ ಅಂದರೆ ವರ್ತೂರ್ ಸಂತೋಷ್ ಅವರಾಗಿರ್ಬೋದು, ಪ್ರತಾಪ್ ಅವರಾಗಿರ್ಬೋದು, ಅಂಥವ್ರು ಇಷ್ಟ ಆಗ್ತಾರೆ. ನನ್ನಂಥವ್ರನ್ನ ಇಷ್ಟಪಡಲ್ಲ ಅಂತ ನನಗೆ ಫಸ್ಟೇ ಗೊತ್ತಿದ್ರು ಸಹ ನಾನು ಬಿಗ್ ಬಾಸ್ಗೆ ಬಂದೆ. ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಯಾವ ಥರ ಇದ್ದಾರೆ ಅಂದರೆ, ಯಾರಾದರೂ ಒಬ್ಬರು ಸೇಫ್ ಆಗ್ತಾರೆ, ಫಸ್ಟ್ ಸೇಫ್ ಯಾರಾಗ್ತಾರೆ ಅವ್ರನ್ನೇ ಪದೇ ಪದೇ ಮತ್ತೆ ನಾಮಿನೇಟ್ ಮಾಡ್ತಾರೆ. ಕೆಲವೊಂದು ಸರಿ ಒಂದು ಕೆಟ್ಟ ವಿಚಾರವನ್ನು ಯಾರು ಮಾತಾಡ್ತಾ ಇರ್ತಾರೋ, ಯಾರ ಬಗ್ಗೆ ಮಾತಾಡ್ತಾ ಇರ್ತಾರೋ ಆ ಒಂದು ವಿಚಾರವನ್ನು ಜೇನುತುಪ್ಪ ಸೌರ್ದಂಗೆ ಒಂದು ಒಳ್ಳೆ ರೀತಿಯಲ್ಲಿ ಹೇಳ್ತಾರೆ. ಮತ್ತು ಮಾಸ್ಕ್ ಹಾಕ್ಕೊಂಡು ಮುಖವಾಡದ ಬದುಕನ್ನು ಬದುಕ್ತಾ ಇದ್ದಾರೆ. ಯಾರು ಸಹ ಡೈರೆಕ್ಟಾಗಿ ಮಾತಾಡಲ್ಲ, ಅಲ್ಲೊಂದು ಇಲ್ಲೊಂದು ಮಾತಾಡ್ತಾರೆ. ಮತ್ತು ಯಾರು ಸಹ ಹುಡುಕಿ ಸ್ಟ್ಯಾಂಡ್ ತಗೊಳ್ಳಲ್ಲ. ಅಂದರೆ ಬೇರೆಯವರು ಹುಡುಕಿ ಸ್ಟ್ಯಾಂಡ್ ತಗೊತಾರೆ, ಬಟ್ ನನಗದು ಇಷ್ಟ ಆಗಲ್ಲ ಹುಡುಕಿ ಸ್ಟ್ಯಾಂಡ್ ತಗೊಳ್ಳೋವಂಥದ್ದು. ಒಂದು ವೇಳೆ ನಾನು ಈ ಥರ ಏನಾದರೂ ಆಡ್ಕೊಂಡು ಬಿಗ್ ಬಾಸ್ ವಿನ್ ಆದ್ರೂ, ಇವ್ರ ಥರ ಆಡ್ಕೊಂಡು ಬಿಗ್ ಬಾಸ್ ವಿನ್ ಆದ್ರೂ ಅದು ಖಂಡಿತವಾಗ್ಲೂ ಯೂಸ್ಫುಲ್ ಅನಿಸಲ್ಲ. ಅದು ನನಗೆ ಒಂಥರ ವೇಸ್ಟ್ ಅನ್ನೋ ಥರನೇ ಇರುತ್ತೆ. ನಾನು ನನ್ನ ಥರ ಇರಬೇಕು, ನಾನಾಗೇ ಇರ್ತೀನಿ. ಬಿಗ್ ಬಾಸ್ ಮನೇಲಿ ನಾನಾಗೇ ಇರಬೇಕು. ಹೊರಗಡೆ ಹೆಂಗಿದ್ನೋ ಹಾಗೆ ಒಳಗಡೆ ಇರಬೇಕು. ಆದರೆ ಒಂದು ಏನಪ್ಪ ಅಂದರೆ, ಬಿಗ್ ಬಾಸ್ ಮನೇಲಿ ಈಗ ನಾನು ಕನ್ನಡವನ್ನು ಸ್ವಲ್ಪ ಕಲಿತಾ ಇದ್ದೀನಿ. ಅದು ಒಂದು ವಿಷಯ ಬಿಟ್ಟರೆ ಕನ್ನಡ ಫಸ್ಟ್ ಸ್ವಲ್ಪ ಗೊತ್ತಿತ್ತು, ಆದರೆ ಈಗ ಕಲಿತಿದ್ದೀನಿ ಇನ್ನೂ ಚೆನ್ನಾಗಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇನ್ನೊಂದು ಕಡೆ ಜನಕ್ಕೆ ನಾನು ಯಾಕೆ ಕನೆಕ್ಟ್ ಆಗಲ್ಲ ಅನ್ನೋ ಒಂದು ವಿಷಯ ನನಗೆ ಫಸ್ಟೇ ಗೊತ್ತಿತ್ತು. ಆದರೂ ನಾನು ಬಂದಿದ್ದೀನಿ. ಜನಕ್ಕೆ ನಾನು ಕನೆಕ್ಟ್ ಆದರೂ ಅಷ್ಟೇ, ಕನೆಕ್ಟ್ ಆಗಲಿಲ್ಲ ಅಂದರೂ ಅಷ್ಟೇ, ಎಷ್ಟು ದಿನ ಇರಿಸ್ಕೊತಾರೋ ಅಷ್ಟು ದಿನ ಇರ್ತೀನಿ ಅಂತಲೂ ಹೇಳಿದಾರಂತೆ. ಬಟ್ ಏನೇ ಆಗಲಿ, ಈ ಒಂದು ಕಹಿ ಸತ್ಯ ಬಿಗ್ ಬಾಸ್ ಮನೆಗೂ ಬರೋದಕ್ಕೂ ಮುಂಚೆ ಮೈಕಲ್ ಅಣ್ಣವ್ರಿಗೆ ಗೊತ್ತಾಗಿದೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇತ್ತು. ಏನಾಗಿ ಬಿಗ್ ಬಾಸ್ ಮನೆಯಲ್ಲಿ ಮೈಕಲ್ ಅಣ್ಣ ಅವರ ಆಟ ಆಗಿರ್ಬೋದು, ಆಟದಲ್ಲಿ ಯೂಸ್ ಮಾಡಿದ ಸ್ಟ್ರಾಟರ್ಜಿ ಆಗಿರ್ಬೋದು, ಒಂದು ಟೆಕ್ನಿಕ್ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ. ಒಂದು ಟಫ್ ಕಾಂಪಿಟೇಟರ್ ಅಂತಲೇ ಹೇಳ್ಬೋದು. ಅವ್ರು ಇನ್ನೊಂದು ಮಾತನ್ನು ಹೇಳಿದ್ರು, ಆ ಥರ ಒಂದು ಮುಖವಾಡದ ಬದುಕನ್ನು ಹಾಕಿ ಅಥವಾ ಮುಖವಾಡದ ಜೀವನದಲ್ಲಿ ನಾನು ಬಿಗ್ ಬಾಸ್ ವಿನ್ ಆಗಿದ್ದೆ ಆದರೆ ನನಗದು 100% ಸ್ಯಾಟಿಸ್ಫೈ ಅನ್ಸೋದಿಲ್ಲ, ನನಗದು ಯೂಸ್ಫುಲ್ಲು ಆಗೋದಿಲ್ಲ ಅಂತ ಹೇಳಿದ್ದಾರೆ. ಏನೇ ಆಗಲಿ, ಬಿಗ್ ಬಾಸಲ್ಲಿ ಮೈಕಲ್ ಅಣ್ಣವ್ರ ಆಟ ನಿಮಗೆ ಗೊತ್ತಿರುತ್ತೆ ಹೇಗಿದೆ ಮತ್ತು ಹೇಗೆ ಅನ್ನಿಸ್ತು. ಮತ್ತು ಮೈಕಲ್ ಅಣ್ಣವ್ರಿಗೆ ಗೊತ್ತಿದ್ದಂಥ ಅಸತ್ಯ ನಿಮಗೆ ಸರಿ ಅನಿಸಿದೆಯಾ, ತಪ್ಪು ಅನಿಸಿದೆಯಾ, ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ನಾನು ಹೇಳಿದಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ವೀಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.